ಏ ಅರ್ಜುನ, ನಿನ್ ನಿರ್ಧಾರನ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಲ್ಲ ಕಣೋ, ಅಪ್ಪು ಅದ ಹೊತ್ಕೊಂಡು ಅವಳು ಎಲ್ಲಿಗೋ ಹೋಗ್ತಾಳೆ. ಇರುವಷ್ಟು ದಿನ ಅವಳ ಹತ್ರ ಬೇಕಾಬಿಟ್ಟಿ ದುಡಿಸ್ಕೊಂಡು ಉಪಯೋಗಿಸ್ಕೊಂಡು ಬೀದಿಗೆ ಬಿಟ್ಬಿಟ್ರು ಅಂತ ಬೈಕೊಳ್ಳಲ್ವಾ ಜನ? ನೋಡು ಅರ್ಜುನ, ಇವಳು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಮೊದ್ಲು ಇವಳ ಮೇಲೆ ಇರೋ ಕಳಂಕ ದೂರ ಆಗ್ಬೇಕು. ನನ್ನನ್ನ ನಮ್ಮಮ್ಮಂಗೆ ಮಗು ಕೊಡು ಅಂತ ಅಲ್ವಾ ಆಂಟಿ? ಹಾ ಹೌದು, ನಾನು ಅದನ್ನ ಹೇಳಿದ್ದು. ನೀನ್ ಒಳ್ಳೆ ಸರಿ ಕಣೋ. ಅವಳು ಹೇಗೋ ನನ್ ಕೈಗೆ ಮೊಮ್ಮಗುನ್ ಕೊಡೋಕ್ ಸಾಧ್ಯ? ಅಣ್ಣ, ಯಾಕೆ ನಿದ್ದೆ ಬರ್ತಿಲ್ವಾ? ಏನು ಯೋಚನೆ ಮಾಡ್ತಿದ್ಯಾ? ಸರಿಯಾದ ಟೈಮ್ಗೆ ಬಂದೆ ಅಶ್ವಿನ್. ಅಶ್ವಿನ್, ಅಮ್ಮ ಮೊದ್ಲಿನ ಥರನೇ ಇದ್ದಾರೆ ಅಂತ ನಿನ್ಗೆ ಅನಿಸ್ತಾ ಇದೆಯಾ? ಅಥವಾ ಇತ್ತೀಚೆಗೆ ಏನಾದರೂ ಅವರಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಡಿಫ್ರೆನ್ಸ್ ಅಂದರೆ ಸದ್ಯಕ್ಕೆ ನನಗೆ ಮನೇಲಿ ಡಿಫ್ರೆಂಟಾಗಿ ಕಾಣಿಸ್ತಿರೋದು ಪ್ರಿಯಾ. ಅದು ಅವ್ರ ವಿಷಯ ಬೇಡ, ಅಮ್ಮನ ವಿಷಯಕ್ಕೆ ಬಾ. ಮೊದಲೇಳು, ನಿನಗೇನಕ್ಕೆ ಈ ಥರ ಅನ್ನಿಸ್ತಿದೆ? ನನ್ನ ಡಿವೋರ್ಸ್ ವಿಚಾರದಲ್ಲಿ ಅಮ್ಮ ಒಂದು ಸ್ವಲ್ಪನೂ ಡಿಸ್ಟರ್ಬ್ ಆಗಿರೋ ಥರ ಕಾಣಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಅಮ್ಮನ ಸ್ವಭಾವ ಆ ಥರ ಅಲ್ಲ. ನನ್ನ ಸೇವಂತಿ ಮಧ್ಯೆ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಅದನ್ನು ಅವರೇ ದೊಡ್ಡ ಇಶ್ಯೂ ಮಾಡ್ತಿದ್ರು. ತಪ್ಪು ಯಾರದೇ ಆಗಿದ್ರು ಸರಿ, ನಾನೇ ಸೇವಂತಿ ಹತ್ರ ಸಾರಿ ಕೇಳೋ ಹಾಗೆ ಮಾಡ್ತಿದ್ರು. ತಪ್ಪಾಯ್ತು ಅಂತ ಕೆನ್ನೆಗೆ ಹಾಕು ಅಂತ ಹೇಳ್ತಿದ್ರು. ಅಂತ ಅಮ್ಮ ನಾನು ಸೇವಂತಿ ಡಿವೋರ್ಸ್ ತಗೋತೀವಿ ಅಂತ ವಿಷಯ ಕೇಳಿದ್ರೆ ಅವ್ರ ಎದೆನೇ ಒಡೆದೋಯ್ತು ಅನ್ನೋ ಹಾಗೆ ರಿಯಾಕ್ಟ್ ಮಾಡಬೇಕಾಗಿತ್ತು. ಬಟ್ ಶಿ ಈಸ್ ಕ್ವೈಟ್ ನಾರ್ಮಲ್. ಇದು ಹೇಗೆ ಸಾಧ್ಯ? ಮೀರನ್ಗೆ ಇವಾಗ ಆಗ್ತಾ ಇರೋ ತೊಂದರೆಗಳಿಗೂ ಅವತ್ತು ಮೈಸೂರಲ್ಲಿ ಲಾಡ್ಜಲ್ಲಾದ ಘಟನೆಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಅವತ್ತಿನ ಘಟನೆಗಳೆಲ್ಲ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅಲ್ಲಿ ಯಾವ ಲಾಡ್ಜಿಗೆ ಹೋದ್ರೂ ಇರೋದು ಒಂದೇ ರೂಮು, 2 ರೂಮ್ ಇಲ್ಲ ಅಂತಾನೆ ಹೇಳಿ ಕಳಿಸಿದ್ರು. ಸರ್, ಇಲ್ಲೂ 2 ರೂಮ್ ಇಲ್ವಂತೆ ಸರ್, ಇರೋದು ಒಂದೇ ರೂಮ್ ಅಂತೆ. ಆಮೇಲೆ ನಾನು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಅಲ್ಲಿ ಯಾವನೋ ಬಂದು ನಾನು ರೂಮ್ ಕೊಡಿಸ್ತೀನಿ ಅಂತ ಹೇಳ್ದ. ಸರ್, ರೂಮ್ ಬೇಕಿತ್ತಾ? ಹೌದು, ನಿಮ್ಗೆ ಗೊತ್ತು? ನೀವು ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಂಡೆ ಸರ್. ಸರ್, ಇದೇ ಹೋಟೆಲು, ನೀವು ಲಗೇಜ್ ತೊಗೊಂಬನ್ನಿ, ನಾನು ರೂಮ್ ಬುಕ್ ಮಾಡ್ತೀನಿ. ಅಲ್ಲ, ರೂಮ್ ಅವೈಲೇಬಲ್ ಇದೆ ಅಂತ ವಿಚಾರಿಸಿ ಫಸ್ಟ್. ಸರ್, ನಾನು ಫೋನಲ್ಲಿ ಮಾತಾಡಿದೆ, ರೂಮ್ ಇದೆ ಅಂತೆ. ನೀವು ಟೆನ್ಷನ್ ತೊಗೊಬೇಡಿ, ಲಗೇಜ್ ತೊಗೊಂಬನ್ನಿ. ಸರಿ. ಹಾಂ. ಆಮೇಲೆ ಅಲ್ಲಿಗೆ ಹೋದ್ರೂ